2017ರಲ್ಲಿ ಲಕ್ಷ್ಮೇಶ್ವರ ಠಾಣೆಗೆ ಏನು ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗದಗ ಜಿಲ್ಲಾ ಸತ್ರ ನ್ಯಾಯಾಲಯ ಈಗಾಗಲೇ ತೀರ್ಪನ್ನು ಪ್ರಕಟ ಮಾಡಿದೆ. ಸುಮಾರು 23 ಜನರಿಗೆ ಶಿಕ್ಷೆಯನ್ನು ಪ್ರಕಟ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಸರ್ಕಾರಿ ಅಭಿಯೋಜಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಅವತ್ತು ಏನೇನಾಯಿತು ಸರ್ ಘಟನೆ? ಸರ್, ಇದೊಂದು ದೊಂಬಿ ಪ್ರಕರಣ ಸರ್. ದಿನಾಂಕ 5/2/2017ರಂದು ಒಬ್ಬ ಶಿವಪ್ಪ ದೋಣಿ ಒಬ್ಬ ಅಕ್ರಮ ಮರಳು ಸಾಗಾಣಿಕೆ ಮಾಡ್ತಕ್ಕಂಥ ಲಾರಿ ಚಾಲಕನ ಮೇಲೆ ಪೊಲೀಸರು ಹಲ್ಲೆ ಮಾಡಿ ತೀರೋಗಿದ್ದೇನೆ ಅನ್ನೋ ವಿಚಾರದಲ್ಲಿ ಆತನ ಒಂದು ಶವವನ್ನು ಪೊಲೀಸ್ ಠಾಣೆ ಮುಂದೆ ತಂದಿಟ್ಟು ಸ್ಟ್ರೈಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಸರ್. ಸೊ ಆ ಶವವನ್ನು ತಂದಿಟ್ಟು ತಪ್ಪು ಅಂತೇಳಿ ಪೊಲೀಸ್ ಸಿಬ್ಬಂದಿ ಸರ್ಕಾರ ಆಸ್ಪತ್ರೆಗೆ ಅದನ್ನು ಹಸ್ತಾಂತರಿಸಿ ವಾಪಸ್ ಪೊಲೀಸ್ ಸ್ಟೇಷನ್ ಬರೋ ಹೊತ್ತಿಗೆ ಸಾರ್ವಜನಿಕ ವಲಯದಲ್ಲಿ ಜನ ಪೊಲೀಸರ ಮೇಲೆ ರೊಚ್ಚಿಗೆದ್ಕೊಂಡು ಪೊಲೀಸ್ ಠಾಣೆಯನ್ನು ಮತ್ತು ಪೊಲೀಸರ ಮೇಲೆ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡೋಕ್ಕೆ ತಯಾರಿ ಮಾಡ್ಕೋತಾರೆ ಸರ್. ಸುಮಾರು ರಾತ್ರಿ 8:30ಯಿಂದ ಈ ಒಂದು ಕೆಲಸ ಸ್ಟಾರ್ಟ್ ಆಗುತ್ತೆ. ಬೆಳಗಿನ ಜಾವವರೆಗೂ ಕೂಡ ಇದು ನಡೀತದೆ ಸರ್. ಸೊ ಇದರಲ್ಲಿ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಮತ್ತು ಪೊಲೀಸ್ ಅಲ್ಲಿರ್ತಕ್ಕಂಥ ಕರ್ತವ್ಯ ನಿರತ ಸಿಬ್ಬಂದಿಗಳ ಮೇಲೆ ಅವ್ರನ್ನ ಸಜೀವವಾಗಿ ಅಲ್ಲಿ ಅವ್ರಿಗೆ ತೊಂದರೆ ಕೊಡಬೇಕು, ಅವ್ರನ್ನ ಪೊಲೀಸ್ ಠಾಣೆ ಜೊತೆಗೆ ಅವ್ರನ್ನ ಸುಟ್ಟಾಕಬೇಕು ಅನ್ನೋ ಒಂದು ಮೂಲ ಉದ್ದೇಶ ಇಟ್ಕೊಂಡು ಈ ಸುಮಾರು ಜನ ಅವ್ರ ಹಲ್ಲೆಗೆ ಪ್ರಯತ್ನ ಮಾಡ್ತಾರೆ ಸರ್. ಈ ಹಲ್ಲೆಯಿಂದ ಸುಮಾರು ಪೊಲೀಸರಿಗೂ ಕೂಡ ಹಲ್ಲೆ ಆಗಿ ಅವ್ರಿಗೆ ಗಾಯ ಆಗಿ ಅವರು ಈ ಊರಿಂದ ತಪ್ಪಿಸ್ಕೊಳಕ್ಕೋಸ್ಕರ ಅಲ್ಲಿಂದ ಹೋಗ್ತಾರೆ. ಇವರು ಇಡೀ ಏಕಾಏಕಿ ಪೊಲೀಸ್ ಸ್ಟೇಷನ್ ಒಳಗಡೆ ಪ್ರವೇಶ ಮಾಡಿ ಅಲ್ಲಿ ತಾವು ತಂದಿರ್ತಕ್ಕಂಥ ಪೆಟ್ರೋಲು ಡೀಸೆಲು ಮತ್ತು ತಾವು ತಂದಿರ್ತಕ್ಕಂಥ ವಾಹನಗಳಲ್ಲಿರ್ತಕ್ಕಂಥ ಪೆಟ್ರೋಲು ಡೀಸೆಲ್ಗಳನ್ನು ತಗೊಂಬಿಟ್ಟು ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಪೀಠೋಪಕರಣ, ಅಲ್ಲಿರ್ತಕ್ಕಂಥ ಜೀಪು, ಕಾರುಗಳು ಮತ್ತು ಎಲ್ಲರ ಮೇಲೆ ಉಗ್ಗಿ ಎಲ್ಲ ಬೆಂಕಿ ಹಚ್ಕೊಂಡು ಬರ್ತಾರೆ ಸರ್. ಬೆಳಗ್ಗೆ 4:15 ಹೊತ್ತಿಗೆ ಅಂದರೆ ಸಂಪೂರ್ಣವಾಗಿ ಪೊಲೀಸ್ ಸ್ಟೇಷನ್ನು ಸುಟ್ಟು ಕರಕಲಾಗಿರುತ್ತೆ. ಅಷ್ಟುವರೆಗೂ ಪೊಲೀಸ್ ಸಿಬ್ಬಂದಿ ಈ ಎಲ್ಲವನ್ನೂ ಚದುರಿಸೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಸರ್. ಆಮೇಲೆ ಸುಮಾರು 4:15 ನಂತರ ಇದು ಕಡಿಮೆ ಆಗುತ್ತೆ. ಮಾರನೇ ದಿವಸನೇ ಸುಮಾರು 10 ಜನದ ಮೇಲೆ ಪ್ರಕರಣ ದಾಖಲೆ ಆಗುತ್ತೆ. ಆಮೇಲೆ ತನಿಖೆಯ ಭಾಗವಾಗಿ ಸುಮಾರು 112 ಜನದ ಮೇಲೆ ದೋಷಾರೋಪಣಾ ಪತ್ರವನ್ನು 2018ರಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ ಸರ್. ಅದಾದ ನಂತರ ಕೋವಿಡು ಮತ್ತು ಇತರೆ ಕಾರಣಾಂತರದಿಂದ 2023ರಲ್ಲಿ ಈ ಪ್ರಕರಣ ಟ್ರಯಲ್ಗೆ ಬರುತ್ತೆ. ಸತತವಾಗಿ ಕಂಟಿನ್ಯೂಸ್ ಆಗಿ ನಾವು ಪ್ರಕರಣವನ್ನು ವಿಚಾರಣೆಗೆ ಇಟ್ಟುಕೊಂಡು ಪ್ರಕರಣ ಅಂತಿಮವಾಗಿ 10/2/2024ಕ್ಕೆ ನ್ಯಾಯಾಲಯ 23 ಜನ ಆರೋಪಿತರು ಅಂತ ಶಿಕ್ಷೆ ಪ್ರಕಟ ಮಾಡಿದ್ದಾರೆ ಸರ್. ಸರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗ ಸುಮಾರು 100 ಜನ ಇದ್ದರು ಅದರೊಳಗೆ ಕೇವಲ 23 ಜನರನ್ನ ಮಾತ್ರ ಶಿಕ್ಷೆ ಪ್ರಕಟಗೊಳಿಸಿದೆ. ಇನ್ನೂ ಕೆಲವೊಂದಿಷ್ಟು ಪ್ರಭಾವಿಗಳಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡಲಾಗಿದೆ, ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ, ಈ ಥರದ್ದೆಲ್ಲ ಆರೋಪಗಳಿದ್ದಾವೆ ಸರ್. ಸರ್, ನಾವು ಅದನ್ನು ಊಹೆ ಮಾಡೋ ಹಾಗಿಲ್ಲ ಸರ್. ಆ್ಯಸ್ ಪರ್ ದ ಚಾರ್ಜ್ ಶೀಟು ತನಿಖೆ ಸರಿಯಾಗಿ ಮಾಡಿದ್ದಾರೆ. ಈಗ ವಿಚಾರಣೆ ಆಗಿದೆ. ನ್ಯಾಯಾಲಯದ ತೀರ್ಮಾನ ಬಂದ ಮೇಲೆ ನ್ಯಾಯಾಲಯ ತೀರ್ಮಾನ ಎಷ್ಟು ಮಟ್ಟಿಗೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ, ಉಳಿದಿದ್ದನ್ನು ನಾವು ಅದನ್ನು ಚಾಲೆಂಜ್ ಮಾಡೋ ಅವಕಾಶ ನಮಗೆಲ್ಲ ಇದೆ. ಯಾರೂ ಪ್ರಭಾವಿಗಳನ್ನು ಬಿಟ್ಕೊಡೋ ಅವಕಾಶ ಇಲ್ಲ, ನ್ಯಾಯಾಲಯಕ್ಕೆ ಯಾರೂ ಸಂಬಂಧ ಇಲ್ಲ. ಸೊ ತೀರ್ಪು ಬಂದ ಮೇಲೆ ನಮಗೆ ಇನ್ನೂ ಅಪೀಲ್ಗೆ ನಮ್ಗೆ ಅವಕಾಶ ಇರೋದರಿಂದ ನಾವು ಇದನ್ನು ಯಾರು ಅಪರಾಧಿಗಳಿದ್ದಾರೆ ಯಾರ ಮೇಲೆ ಅಪರಾಧ ಸಾಗಿತಾಗಿದೆ ಉಚ್ಚ ನ್ಯಾಯಾಲಯಕ್ಕೆ ನಾವು ಸರ್ಕಾರದಿಂದ ಮನವಿ ಮಾಡಿ ಶಿಕ್ಷೆ ಕೊಡೋಕ್ಕೆ ಪ್ರಯತ್ನ ಪಡಿಸ್ತೀವಿ ಸರ್. ಅದರಲ್ಲಿ ಏನು ಸಂಶಯ ಇಲ್ಲ ಸರ್. ಇದೊಂದು ಐತಿಹಾಸಿಕ ತೀರ್ಪು ಮತ್ತು ಇದೊಂದು ಘಟನೆ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂಥ ಸುದ್ದಿಯಾಗಿತ್ತು ಆ ಟೈಮಲ್ಲಿ. ಸಾಕಷ್ಟು ಸುಮಾರು 8 ವರ್ಷಗಳ ಕಾಲ ಈಗ ವಿಳಂಬ ಆಗಿದೆ. ಯಾಕೆ ವಿಳಂಬ ಆಯಿತು ಮತ್ತು ಈ ಮುಂದಿನ ನಡೆ ಏನಾಗಿರುತ್ತೆ ಸರ್ ತಮ್ಮದು? ಸರ್, ವಿಳಂಬ ಅಂದರೆ ಈಗ ನಾನು ಆವಾಗಲೇ ಹೇಳ್ದಂಗೆ ಕೋವಿಡ್ ಒಂದು ರೀಸನ್ನು ಸರ್. ಆಮೇಲೆ 112 ಜನ ಆರೋಪಿತರು ಇರ್ತಾರೆ, ಅವ್ರಿಗೂ ಬೇಲು ಪ್ರೊಸೆಸ್ಸು ಅದು ಸುಮಾರು ಟೈಮ್ ಕಿಲ್ ಆಗುತ್ತೆ ಸರ್. ಬಟ್ ಕೋವಿಡ್ ಮುಗಿದೋಗಿದ್ದು 2022ರಲ್ಲಿ. ಅದಾದ ನಂತರ ಪ್ರಕರಣವನ್ನು ನ್ಯಾಯಾಲಯ ವೆರಿ ಸೀರಿಯಸ್ ಆಗಿ ತೆಗೆದುಕೊಂಡು 23ರಿಂದ ಇಲ್ಲಿವರೆಗೆ ನಾವು ಕಂಟಿನ್ಯೂಸ್ ಡೇ ಟು ಡೇ ಟ್ರಯಲ್ ಮಾಡ್ಕೊಂಡ್ಬಂದಿದ್ದೀವಿ. ಇದರಲ್ಲಿ ನನಗನ್ಸಿದ ಮಟ್ಟಿಗೆ ವಿಳಂಬ ಆಗಿರೋಕ್ಕೆ ಆ ಪ್ಯಾಂಡಮಿಕ್ ಸೀಸನ್ ಒಂದು ಬಿಟ್ಟರೆ ನಾವು ಯಾವತ್ತೂ ವಿಳಂಬ ಮಾಡಲಿಲ್ಲ. ಬಟ್ ಆದಷ್ಟು ಬೇಗನೆ ತೀರ್ಪಾಗಿದೆ. ಈ ತೀರ್ಪು ಸಮಾಜಕ್ಕೆ ಸಂದೇಶನೇ ಸರ್. ಈ ಸಾರ್ವಜನಿಕರ ರಕ್ಷಣೆ ಮಾಡ್ತಕ್ಕಂಥ ಇಲಾಖೆ, ಅದನ್ನು ನಾವು ಗೌರವಿಸಬೇಕು, ಅದರ ಮೇಲೆ ನಾವು ವಿಶ್ವಾಸ ಇಡಬೇಕು. ಅದರದ್ದು ಸಣ್ಣ ಪುಟ್ಟ ತಪ್ಪುಗಳನ್ನ ಇಟ್ಕೊಂಡು ನಾವು ಇಡೀ ಒಂದು ಇಲಾಖೆ ಅಥವಾ ಇಡೀ ಒಂದು ಠಾಣೆಯನ್ನೇ ನಾವು ಒಂದು ಟಾರ್ಗೆಟ್ ಮಾಡಿ ಅದು ಹಲ್ಲೆ ಮಾಡೋದಾಗಲಿ ಸುಟ್ಟಾಕ ಮಾಡೋದಂಥ ತಪ್ಪು ಅನ್ನೋ ಒಂದು ವಿಚಾರವನ್ನು ನಾವು ಸಾರ್ವಜನಿಕ ಗಮನಕ್ಕೆ ತರಬೇಕು. ಮತ್ತು ಈ ಶಿಕ್ಷೆ ಆಗಿದ್ದ ಆರೋಪಿಗಳು ನಿಜವಾದ ಆರೋಪಿಗಳು, ಇದರಲ್ಲಿ ಏನೂ ಆಶ್ಚರ್ಯ ಪಡ್ತಕ್ಕಂಥದ್ದಿಲ್ಲ. ಪ್ರತಿಯೊಬ್ಬರೂ ಅವರೇ ಆದ ತಪ್ಪುಗಳನ್ನು ಮಾಡಿಯೇ ಇವತ್ತು ನ್ಯಾಯಾಲಯ ಅವ್ರಿಗೆ ಶಿಕ್ಷೆ ವಿಧಿಸಿದೆ ಅಂತ ಕೂಡ ನಾನು ಸ್ಪಷ್ಟನೆ ಕೊಡ್ತೀನಿ ಸರ್. ಇದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಏನು ಸರ್ಕಾರಿ ಅಭಿಯೋಜಕರ ಮಾತಾಗಿರುವಂಥದ್ದು. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.